ಹಾಯ್ ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್. ದಯವಿಟ್ಟು ಸೈನ್ಸ್ ಆನ್ಸರ್ ಕೀ ನೋಡಬೇಡಿ ಪ್ಲೀಸ್. ಅದರ ಆನ್ಸರ್ಸ್ ನೋಡಬೇಡಿ, ಸರಿ ಇತ್ತಾ ರಾಂಗ್ ಆಗಿದಾ ಪ್ಲೀಸ್ ನೋಡಬೇಡಿ. ಯಾಕಂತ ನಾನು ಈಗ ಹೇಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸೈನ್ಸ್ ಎಕ್ಸಾಮ್ ಮುಗೀತು. ಈಗ ಕೇವಲ ಬಾಕಿ ಇರೋದು ಒಂದೇ ಎಕ್ಸಾಮ್, ಹಿಂದಿ ಮಾತ್ರ. ಸೊ ಕಂಗ್ರ್ಯಾಚುಲೇಷನ್ಸ್. ಒಂದು ಡೀಪ್ ಲಾಂಗ್ ಬ್ರೆತ್ ತೆಗೀರಿ, ಯಾಕಂದರೆ ಒಂದು 3 days ಆಯಿತು ಕಂಟಿನ್ಯೂಸ್ ನೀವು ಸೈನ್ಸ್ ಕಲಿತಿದ್ದೀರಾ. ಅದಕ್ಕೆ ಫೈನಲಿ ಮುಗೀತು. ಒಂದು ಲಾಂಗ್ ಡೀಪ್ ಬ್ರೆತ್ ತೆಗೀರಿ. ಓಕೆ, ಈಗ ಯಾವುದೇ ರೀತಿಯ ಆನ್ಸರ್ಸ್ ನೋಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ನೂ ಈಗ ಆನ್ಸರ್ಸ್ ನೀವು ನೋಡಿದರೆ ನಿಮಗೆ ಅದು ಚೇಂಜ್ ಮಾಡಲಿಕ್ಕಾಗಲ್ಲ. ಆಗ್ತದಾ? ಇಲ್ಲ. ಯಾವ್ದು ನೀವು ಆನ್ಸರ್ಸ್ ಬರ್ದಿರಾ ಅದೇ ಕರೆಕ್ಷನ್ಗೆ ಹೋಗುತ್ತೆ ಅಲ್ವಾ. ನಿಮ್ಮ ಕ್ವಶನ್ ಪೇಪರು ನೋಡಬೇಡಿ. ಸೈನ್ಸ್ ಕ್ವಶನ್ ಪೇಪರ್, ಸೈನ್ಸ್ ಆನ್ಸರ್ ಕೀ ಮತ್ತು ಟೆಕ್ಸ್ಟ್ ಬುಕ್, ನೋಟ್ಸ್ ಯಾವುದು ನೋಡ್ಲಿಕ್ಕೆ ಹೋಗಬೇಡಿ. ಸೈನ್ಸ್ ಇಲ್ಲಿ ಮುಗಿಯಿತು. ಇನ್ನು ನೀವು ನೋಡಿದರೆ ಏನಾಗುತ್ತೆ, ಸಿಂಪಲಾಗಿ ಹೇಳ್ತೀನಿ. ನೀವು ನೋಡ್ತೀರಾ, ನೋಡಿದಾಗ ಯಾವುದಾದ್ರು ರಾಂಗ್ ಆಯಿತು, ಇನ್ನು ನಿಮ್ಮ ಮೈಂಡಲ್ಲಿ ಅದೇ ಇರುತ್ತೆ ಅಷ್ಟೇ. ಅದು ರಾಂಗ್ ಆಯಿತು, ಇದು ರಾಂಗ್ ಆಯಿತು, ಅದು ರಾಂಗ್ ಯಾಕೆ ಆಯಿತು, ಯಾಕೆ ಸುಮ್ಮನೆ. ಇದರಿಂದ ಏನಾಗುತ್ತೆ, ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆ ಹಿಂದಿ, ಅದರಲ್ಲಿ ಪ್ರಿಪೇರ್ ಮಾಡುವಾಗ ನಿಮಗೆ ಆಗಾಗ ನೆನಪಾಗುತ್ತೆ, ಅದು ಯಾಕೆ ನಾನು ಮಿಸ್ಟೇಕ್ ಮಾಡಿದ್ದೆ, ಮಾಡಬಾರ್ದಿತ್ತು. ಆಗ ನಿಮ್ಮ ಹಿಂದಿ ಪ್ರಿಪ್ರೇಷನ್ ಹಾಳಾಗುತ್ತೆ. ಅದರಿಂದ ನಿಮ್ಮ ಹಿಂದಿ ಎಕ್ಸಾಮ್ ಕೂಡ ಹಾಳಾಗ್ಬೋದು. ಸೊ ಪ್ಲೀಸ್ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗಬೇಡಿ. MCQs ಆಗಲಿ ಯಾವುದೇ ಆಗಲಿ ಡಿಸ್ಕಸ್ ಮಾಡಬೇಡಿ. ಇದು ನಾನು ಮಾಡ್ತಿದ್ದೆ. ಒಂದು ಎಕ್ಸಾಮ್ ಆದಮೇಲೆ ಅದರ ಬಗ್ಗೆ ಯಾವುದೇ ಡಿಸ್ಕಷನ್ ಇಲ್ಲ, ಏನೂ ಮಾತಾಡಲಿಕ್ಕಿಲ್ಲ. ಯಾಕಂದರೆ ಮುಗೀತು. ಇನ್ನು ಅದರ ಬಗ್ಗೆ ಡಿಸ್ಕಸ್ ಮಾಡಿ ವೇಸ್ಟ್. ನೆಕ್ಸ್ಟ್ ಎಕ್ಸಾಮ್ಗೆ ಫೋಕಸ್ ಮಾಡು. ಈಗ ಎಕ್ಸಾಮ್ ಮುಗಿದ ಮೇಲೆ ನೀವು ಬಂದಿದ್ದೀರಾ ಮನೆಗೆ, ಸ್ವಲ್ಪ ರೀಲ್ಸ್ ನೋಡಿ, ಸ್ವಲ್ಪ ಯೂಟ್ಯೂಬ್ ನೋಡಿ. ನಾನು ಹೇಳಿದ್ದೀನಿ ಸ್ವಲ್ಪ ಅಂದರೆ ಜಸ್ಟ್ ಮೈಂಡ್ ಫ್ರೆಶ್ ಆಗಲಿಕ್ಕೆ. ಮತ್ತು ಮೈಂಡ್ ಫ್ರೆಶ್ ಮಾಡಿ ಮತ್ತೆ ಊಟ ತಿನ್ನಿ, ಮತ್ತು ಫ್ಯಾಮಿಲಿಯೊಟ್ಟಿಗೆ ಮಾತಾಡಿ, ಪೇರೆಂಟ್ಸೊಟ್ಟಿಗೆ ಮಾತಾಡಿ, ಮತ್ತೆ ವಾಪಸ್ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಈಗ ಲಾಸ್ಟ್ ಒಂದೇ ಎಕ್ಸಾಮ್ ಇರೋದು, ಇದರಲ್ಲಿ ಈಗ ನೀವು 100% ಕೊಡಬೇಕು. ಕೆಲವು ಜನ ಏನು ಮಾಡ್ತಾರೆ, ಓಕೆ ಇನ್ನು ಒಂದು ಎಕ್ಸಾಮ್ ಇರೋದು, ಸ್ವಲ್ಪ ಟೈಮ್ ವೇಸ್ಟ್ ಮಾಡುವ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಪ್ಲೀಸ್ ಮಾಡಿಬಿಡಿ. ನೀವು ಮತ್ತೆ ರಿಗ್ರೆಟ್ ಮಾಡ್ತೀರಾ. ಇದೊಂದು ಎಕ್ಸಾಮ್ ಆದಮೇಲೆ ನಿಮಗೆ ಮತ್ತೆ ಫುಲ್ ಫ್ರೀಡಮ್, ಫುಲ್ ಟೈಮ್ ಸಿಗುತ್ತೆ. ತುಂಬ ಟೈಮ್ ಸಿಗುತ್ತೆ ಹೇಳ್ತಿದ್ದೀನಿ. 10th ಎಕ್ಸಾಮ್ ಆದಮೇಲೆ ತುಂಬಾ ಟೈಮ್ ಸಿಗುತ್ತೆ. ಸೊ ಚಿಲ್ ಮಾಡಬೇಡಿ. ಈಗ ಸ್ವಲ್ಪ ಕಲೀರಿ, ಈಗ ಓದಿ. ಹಿಂದಿ ಅಂತ ಇಗ್ನೋರ್ ಮಾಡಬೇಡಿ. ಹಿಂದಿಯ ವೀಡಿಯೋಸ್ ನಾನು ಹಾಕ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದರ ಮೊದಲು ನಿಮ್ಮ ಎಕ್ಸಾಮ್, ಸೈನ್ಸ್ ಎಕ್ಸಾಮ್ ತುಂಬ ಒಳ್ಳೆ ಇತ್ತು. ಗುಡ್, ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಈಗ ನಿಮ್ಮ ಎಕ್ಸಾಮ್ ಹಾಳಾಯಿತು, ಅಷ್ಟೇನು ಒಳ್ಳೆ ಹೋಗಲಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸ್ ಬರುವ ಚಾನ್ಸಸ್ ಇಲ್ಲ. ಟೆನ್ಷನ್ ತೆಗಿಬೇಡಿ. ಏನೆಲ್ಲ ಆಗುತ್ತೆ ಎಲ್ಲ ಒಳ್ಳೆಯದಕ್ಕೇ ಆಗೋದು. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಫೋಕಸ್ ಮಾಡಿ, ಮುಗೀತು ವಿಷಯ. ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗಬೇಡಿ. ಒನ್ ಎಕ್ಸಾಮ್ ಕೆನಾಟ್ ಡಿಸೈಡ್ ಯುವರ್ ಫ್ಯೂಚರ್. ದಿಸ್ ಈಸ್ ಜಸ್ಟ್ ಎನ್ ಎಕ್ಸಾಮ್. ಟೆನ್ಷನ್ ತೆಗೆಯುವ ಅಗತ್ಯನೇ ಇಲ್ಲ. ಎಕ್ಸಾಮ್ ಮುಗಿಯಿತು. ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಸರಿ ಮಾಡಬೇಕು ಅದನ್ನು ಥಿಂಕ್ ಮಾಡಿ, ಅದರ ಬಗ್ಗೆ ಯೋಚಿಸಿ. ಮತ್ತು ಎಕ್ಸಾಮ್ ಅಷ್ಟು ಒಳ್ಳೆ ಹೋಗಲಿಲ್ಲಾದರೂ ಟೆನ್ಷನ್ ತೆಗಿಬೇಡಿ. ಎಲ್ಲ ಒಳ್ಳೆದಕ್ಕೇ ಆಗೋದು. ಮತ್ತು ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮ್.